ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮೃಗಶಿರ ನಂತರ ಆರ್ದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ತೃತೀಯ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇರತಕ್ಕಂಥದ್ದು. ಸ್ವಲ್ಪ ಹೊತ್ತು ನಿಮಗೆ ಕುಜನ ಒಂದು ಎನರ್ಜಿ, ಒಂದು ರೀತಿ ಓವರ್ ಅಗ್ರೆಸಿವ್ನೆಸ್ಸು, ತುಂಬ ಸ್ಪಿರಿಟು, ತುಂಬ ಎನರ್ಜಿ ಇವೆಲ್ಲವೂ ಸಹ ಇರುತ್ತೆ. ನಂತರ ರಾಹುವಿನ ಒಂದು ಎನರ್ಜಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದರೆ ಆರ್ದ್ರ ನಕ್ಷತ್ರ ಈಸ್ ರೂಲ್ಡ್ ಬೈ ರಾಹು, ಹಲವಾರು ಬಾರಿ ನಾನು ಹೇಳಿದ್ದೀನಿ. ಸೊ ನಂತರದ ದಿನಪೂರ್ತಿ ಹೇಗೆ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಒಂದು ಕಟ್ ಆಫ್ ಫ್ರಮ್ ರಿಯಾಲಿಟಿ ಅಂತ ಹೇಳ್ತೀವಿ. ಆ ಪ್ರಕಾರ ಒಂದು ಡ್ರೀಮಿ ವರ್ಲ್ಡ್ನಲ್ಲಿರುವಂಥ ಒಂದು ಸಾಧ್ಯತೆಗಳು. ಅದರಲ್ಲೂ ಸಹ ಇವತ್ತು ತುಂಬ ಕ್ವಿಕ್ಸಾಟಿಕ್ ಆಗಿರುವಂಥ ಒಂದು ಥಾಟ್ಸ್ ನಿಮ್ಮನ್ನು ಕಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಂದರೆ ತುಂಬ ಇಂಪ್ರ್ಯಾಕ್ಟಿಕಲ್ ಆಗಿರತಕ್ಕಂಥ ಒಂದು ಆಲೋಚನೆಗಳು. ಸೊ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಒಂದು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇದ್ದಿದ್ದಾದಲ್ಲಿ ಖಂಡಿತವಾಗ್ಲೂ ಎಲ್ಲ ಆಲೋಚನೆಗಳು ಹೆಲ್ಪ್ ಆಗುತ್ತೆ. ನೀವೊಂದು ವೆಬ್ ಸೀರೀಸ್ ಡೈರೆಕ್ಟ್ರೋ, ಮೂವಿ ಡೈರೆಕ್ಟ್ರೋ, ಸೀರಿಯಲ್ ಡೈರೆಕ್ಟ್ರೋ ಆಗಿದ್ದಾದ ಪಕ್ಷದಲ್ಲಿ 100% ಮಧ್ಯಾಹ್ನದ ನಂತರ ನಿಮಗೆ ಬರುವಂಥ ಎಲ್ಲ ಆಲೋಚನೆಗಳು ಸಹ ತುಂಬ ಅನುಕೂಲವಾಗುತ್ತೆ. ಅದಲ್ಲದೆ ಯಾವುದಾದ್ರೂ ಒಂದು 9 to 5 ಜಾಬ್ನಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಈ ಆಲೋಚನೆಗಳಿಂದ ದೂರ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಗಾರ್ಡ್ ಯುವರ್ ಥಾಟ್ಸ್ ಆ್ಯಂಡ್ ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ಇವತ್ತು ನಾನು ಹೇಳ್ತಕ್ಕಂಥ ಒಂದು ಟಿಪ್ ಆಗಿರುತ್ತೆ.